ಹಂಬಲಿಸಿದರು ಶಿವ 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 ಸ್ಮರಣ ಬಿಗುರಿಸಿಲುಕುತ್ತಲೇ ನಮ್ಮಯ ಶುಭ ಕೆಟ್ಟರು ತಿಳಿದು ನೋಡಲು ಹೀಗೆ ಮಾಲಿನಿಯೇ ಶಿವ 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 ಈ ವಯೋಮಾನದಲ್ಲಿ ಈ ಸುಗ್ರೀವನಿಗೆ ಇಂತಹ ಸ್ಥಿತಿ ಬಂದೊದಗಿದ್ದಲ್ಲ ಶಿವನೇ. ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿದ ಶುಂಭ ಲಾವಣ್ಯವತಿಯ ನಾರಿಯನ್ನು ಸಂಧಾನ ಮಾಡಿ ಕರೆದುಕೊಂಡು ಬರುವುದಕ್ಕಾಗಿ ಆಜ್ಞಾಪಿಸಿದ್ದಾನೆ. ಕಾನನವನ್ನ ಪ್ರವೇಶ ಮಾಡಿದೆ. ಒಂದು ನೋಡ್ತೇನೆ, ಕತ್ತಲೆಯ ಮೊತ್ತವೇ ಆವರಿಸಿರಬೇಕಾದ ಘೋರಾರಣ್ಯವಿದ್ದು ಕೋಟಿ ಸೂರ್ಯರು ಏಕಕಾಲ ಉದಯಿಸಿದಂತೆ ಭಾಸವಾಗುತ್ತಾ ಇದೆಯಲ್ಲ ಶಿವನೇ. ಈ ಪ್ರಕಾಶ ಇಲ್ಲಿಂದ ನೋಡುತ್ತಾ ಬಂದ ಹಾಗೆ ಗಗನಾಂಗಣದಿಂದ ಬಂಗಾರದ ಸರಪಳಿ ಭೂಮಿಯತ್ತ ಹಿಡಿಯಲ್ಪಟ್ಟಿದೆ. ಆ ಬಂಗಾರದ ಸರಪಳಿಗೆ ಬಂಗಾರದ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಲಾವಣ್ಯವತಿಯಾದಂತಹ ನಾರಿಯವರು ಹಾಡುತ್ತಾ ಹಾಡುತ್ತಾ ಇದ್ದಾಳಲ್ಲ ಶಿವನೇ, ಶಿವನೇ ಇವಳು ನಾರಿಯೇ ಇಲ್ಲ ಅಂತ ನನಗೆ ಹೇಳ್ತಾ ಇದೆ. ದುಷ್ಟ ಶಿಕ್ಷಣ ಶಿಷ್ಟ ಪಾಲನೆ ಎನ್ನುವಂತಹ ಮಹತ್ತರವಾದಂತಹ ಉದ್ದೇಶವನ್ನಿರಿಸಿಕೊಂಡು ಮಹಾದೇವಿ ಈ ರೀತಿ ಆಟವಾಡುತ್ತಾ ಹಾಡುತ್ತಾ ತನ್ನ ಲೀಲೆಯನ್ನು ತೋರಿಸುತ್ತಾ ಇದ್ದಾಳೆ. ಚಂಡಮುಂಡರು ಕಂಡದ್ದೇನು, ಶುಂಭಾಸುರನಲ್ಲಿ ಹೇಳಿದ್ದೇನು, ಆಜ್ಞೆ ಕೊಟ್ಟದ್ದೇನು, ಒಂದು ನನಗೆ ಅರ್ಥವಾಗುತ್ತಾ ಇಲ್ಲ. ಆದರೂ ಅಮಾತ್ಯನಾಗಿ ನನ್ನ ಕರ್ತವ್ಯವನ್ನು ಪಾಲಿಸದೆ ಹೋದಲ್ಲಿ ರಾಜದ್ರೋಹಿಯಾಗುತ್ತೇನೆ. ಮಹಾದೇವಿ ಆದರೆ ವಹಿಸುತ್ತೇನೆ. ನೋಡೋಣ, ಪ್ರಾಮಾಣಿಕವಾದಂತಹ ಪ್ರಯತ್ನ. ಅನಂತ ಪ್ರಣಾಮಗಳು ತಾಯಿ. ಶುಂಭಾಸುರನ ಮಾತ್ಯ ಸುಗ್ರೀವ ಎಂಬುದಾಗಿ ನಿನ್ನ ಹೆಸರು ತಾಯಿ. ಲಾವಣ್ಯವತಿಯಾದಂತಹ ನಾರಿಯೋರ್ವಳು ಈ ರೀತಿ ಒಡ್ಡಾರಣ್ಯದಲ್ಲಿ ಇರುವುದು ಸನ್ಮತವಲ್ಲ ಎನ್ನುವಂತಹ ಕಾರಣಕ್ಕಾಗಿ 14 ಲೋಕದಲ್ಲಿಯೂ ನೀಗುವುದಕ್ಕೆ ಸಾಧ್ಯವಾದಂತಹ ವಿಕ್ರಮಿಯಾಗಿ ಶುಂಭ ಮೆರೆಯುತ್ತಾ ಇದ್ದಾನೆ. ಅವನು ನಿನ್ನನ್ನು ಬಯಸಿದ್ದಾನೆ, ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಮನ ಮಾಡುತ್ತಾನೆ. ಮಾತುಗಳನ್ನು ಕೇಳಿ ನದಿ ಬಂದು ಹೋಯಿತು. ಒಬ್ಬನ ದರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳೆದರಿಂದಾದ್ರೆ ನನ್ನ ವಿಚಾರವಾಗಿ ಶುಂಭರಿಗೆ ಪ್ರತ್ಯೇಕ ದೃಢರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ವಿಚಾರವನ್ನು ಚಂಡಮುಂಡರು ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆ ಮತ್ತು ಅಕ್ಷರ ಬೇಡವಂತೆ. ವಿಚಾರದಲ್ಲಿ ಶುಂಭ ಬಲಾಯ್ತೇನೆ.
ಹಾಗೆ